ಇವತ್ತಿನ ಮಾರ್ಕೆಟ್ಸ್ ಯಾಕಿಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ? 10-20 ಆ ಟೈಮಲ್ಲಿ ನಿಫ್ಟಿ ಆದ್ರೆ ಎಬೋ 100 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಇದರಿಂದ ಏನ್ ರೀಸನ್ಸ್ ಇದೆ? ಇವತ್ತು ರಾತ್ರಿ US ಮಾರ್ಕೆಟ್ ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ ಏನ್ ಔಟ್ಕಮ್ ಬರ್ಬೋದು, ಯಾವ ತರ ಔಟ್ಕಮ್ ಬಂದ್ರೆ ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ನಾಳೆ ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ಚೈನೀಸ್ ಪ್ರೆಸಿಡೆಂಟ್ ನ ಮೀಟ್ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ ಅಲ್ಲಿ ಯಾವ ತರ ಔಟ್ಕಮ್ ಬರ್ಬೋದು, ಜೊತೆಗೆ ಗೋಲ್ಡ್ ಸಿಲ್ವರ್ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲೂ ಸಮೇತ ತುಂಬಾನೇ ಇಂಪಾರ್ಟೆಂಟ್ಸ್ ಅಪ್ಡೇಟ್ ಇದಾವೆ. ಈ ಎಲ್ಲಾ ಅಪ್ಡೇಟ್ಸ್ ನ ಮಾತಾಡ್ಕೊಂಡು ಇವತ್ತಿನ ಮಾರ್ಕೆಟ್ ನ್ಯೂಸ್ ನ ಎಂಡ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 368 ಪಾಯಿಂಟ್ಸ್ ಗೇನ್ ಆಗಿ 84,997 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 117 ಪಾಯಿಂಟ್ಸ್ ಗೇನ್ ಆಗಿ 26,053 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 171 ಪಾಯಿಂಟ್ಸ್ ಗೇನ್ ಆಗಿ 58,385 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದ್ರ ಜೊತೆಗೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಅಷ್ಟೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಕರೆಕ್ಟ್ ಆಗಿ 10-20 ಆ ಟೈಮಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಸೌತ್ ಕೊರಿಯಾದಲ್ಲಿ ಏಷ್ಯಾ ಸ್ಪೆಸಿಫಿಕ್ ಸಮಿಟ್ ಅಲ್ಲಿ ಇದಾರಲ್ವಾ, ಇವರು ಒಂದು ಮೀಡಿಯಾ ಇಂಟರಾಕ್ಷನ್ ಅಲ್ಲಿ ಇಂಡಿಯಾ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಏನಂದ್ರೆ, ಮೋದಿ ಅವ್ರ ಮೇಲೆ ನನಗೆ ತುಂಬಾನೇ ಒಳ್ಳೆ ರೆಸ್ಪೆಕ್ಟ್ ಇದೆ, ಜೊತೆಗೆ ಇಂಡಿಯಾ ಜೊತೆ ಏನ್ ಟ್ರೇಡ್ ನೆಗೋಸಿಯೇಷನ್ಸ್ ನಡೀತಾ ಇದಾವೆ ಇವೆಲ್ಲ ತುಂಬಾ ಪಾಸಿಟಿವ್ ಆಗಿ ನಡೀತಾ ಇದಾವೆ. ಕಮಿಂಗ್ ಟೈಮ್ ಅಲ್ಲಿ ಅತಿ ಶೀಘ್ರದಲ್ಲೇನೆ ಇಂಡಿಯಾ ಜೊತೆ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ನ್ಯೂಸ್ ಯಾವಾಗ ಹೊರಗಡೆ ಬಂತೋ ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲೇನೆ ನಿಫ್ಟಿ ಎಬೋ 100 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಈ ಟೆಕ್ಸ್ಟೈಲ್ ಕಂಪನೀಸ್ ಆಗಲಿ ಅಥವಾ ಸೀ ಫುಡ್ ರಿಲೇಟೆಡ್ ಆಗಿ ಯಾರ್ಯಾರು ವರ್ಕ್ ಮಾಡ್ತಾ ಇದಾರೋ ಈ ಕಂಪನೀಸ್ ಆಗಲಿ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಈ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗೋದ್ರಿಂದ ಈ ಎರಡು ಸೆಕ್ಟರ್ಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆನೆ ಈ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರಾದ್ರೆ ಯುರೋಪಿಯನ್ ಯೂನಿಯನ್ ಜೊತೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡೀತಾ ಇದೆ ಅಲ್ವಾ, ಇದ್ರ ರಿಲೇಟೆಡ್ ಆಗೂ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ರಾತ್ರಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈ FOMC ಮಿನಿಟ್ಸ್ ಮೀಟಿಂಗ್ ಅನ್ನೋದು ನಮ್ಮ ಮಾರ್ಕೆಟ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಸ್ಟ್ 2 ಡೇಸ್ ಇಂದ ಕೂಡ ಈ FOMC ಮಿನಿಟ್ಸ್ ಮೀಟಿಂಗ್ ಬಗ್ಗೆ ಮಾತಾಡ್ಕೊಂತಾನೆ ಬಂದ್ವಿ. ಇವತ್ತು ರಾತ್ರಿ ನಮ್ಮ ಇಂಡಿಯನ್ ಟೈಮಲ್ಲಿ 2 ಗಂಟೆ ಆ ಟೈಮಲ್ಲಿ ಈ FOMC ಮಿನಿಟ್ಸ್ ಮೀಟಿಂಗ್ ಔಟ್ಕಮ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಇವಾಗ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ತರ ಇವಾಗ ಈ ಮೀಟಿಂಗ್ ಅಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಏನೋ ಮಾಡ್ತಾರೆ. ರೇಟ್ ಕಟ್ ಮಾಡಿದ್ಮೇಲೆ ಇವಾಗ US ಎಕಾನಮಿ ರಿಲೇಟೆಡ್ ಆಗಿ, ಇನ್ಫ್ಲೇಷನ್ ರಿಲೇಟೆಡ್ ಆಗಿ, GDP ರಿಲೇಟೆಡ್ ಆಗಿ ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಒಂದ್ ವೇಳೆ ರೇಟ್ ಕಟ್ ನ ಮಾಡಿದ್ಮೇಲೆ ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರೆ US ಮಾರ್ಕೆಟ್ಸ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದ್ರ ಜೊತೆಗೆ ನಾಳೆ ನಮ್ಮ ಮಾರ್ಕೆಟ್ ಕೂಡ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಒಂದ್ ವೇಳೆ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿ ಎಕಾನಮಿ ರಿಲೇಟೆಡ್ ಆಗಿ, GDP ರಿಲೇಟೆಡ್ ಆಗಿ, ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರೆ ಇವಾಗ ರೀಸೆಂಟ್ ಆಗಿ ಎಲ್ಲ ಡೇಟಾಸ್ ಕೂಡ ತುಂಬಾ ಪಾಸಿಟಿವ್ ಆಗೇ ಬಂದಿದಾವೆ. ಅದರಿಂದ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರೆ US ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿರುತ್ತೆ, ನಮ್ಮ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನೋಡೋಣ ಈ ಫೆಡ್ ಮೀಟಿಂಗ್ ಅಲ್ಲಿ ಏನ್ ಔಟ್ಕಮ್ ಬರುತ್ತೆ ಅಂತ. ಅದಾದ್ಮೇಲೆ ಔಟ್ಕಮ್ ಬರ್ತಿದಂಗೆನೆ ಬೆಳಿಗ್ಗೆ ಒಂದ್ಸಲ ವಾಟ್ಸ್ಆಪ್ ಚಾನೆಲ್ನ ಚೆಕ್ ಮಾಡಿ, ಅಷ್ಟೊತ್ತಿಗೆ ಅಪ್ಡೇಟ್ ಮಾಡಿರ್ತೀನಿ. ಮತ್ತೆ ಫ್ರೆಂಡ್ಸ್, ಡೊನಾಲ್ಡ್ ಟ್ರಂಪ್ ಅವರು ಮಲೇಷ್ಯಾ ಜೊತೆ, ಜಪಾನ್ ಜೊತೆ ಎಲ್ಲ ಒಂದಲ್ಲ ಒಂದು ಅಗ್ರಿಮೆಂಟ್ ನ ಮಾಡ್ಕೊಂಡಿದಾರಲ್ವಾ, ಇವಾಗ ನಾಳೆ ಆದ್ರೆ ಚೈನೀಸ್ ಪ್ರೆಸಿಡೆಂಟ್ ನ ಮೀಟ್ ಆಗ್ತಾ ಇದ್ದಾರೆ. ಈ ಮೀಟಿಂಗ್ ಅಂತೂ ಎರಡೂ ಕಂಟ್ರೀಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಪ್ರಪಂಚದಲ್ಲೇ ಲಾರ್ಜೆಸ್ಟ್ ಎಕಾನಮೀಸ್ ಅಲ್ವಾ, ಅದಕ್ಕೋಸ್ಕರ. ಮತ್ತೆ ಚೈನಾ ಮೇಲೆ 155% ಟ್ಯಾರಿಫ್ ಬೇರೆ ಇದೆ, ಅದಕ್ಕೋಸ್ಕರ ಇದು ಎರಡೂ ಕಂಟ್ರೀಸ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಪ್ರೆಸೆಂಟ್ ಈ ಬ್ಲೂಮ್ಬರ್ಗ್ ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಏನಂದ್ರೆ, ಚೈನಾದವರು US ಇಂದ ಸೋಯಾಬೀನ್ಸ್ ಕಾರ್ಗೋಸ್ನ 1 ತಿಂಗಳೊಳಗಡೆನೆ ಪರ್ಚೇಸ್ ಮಾಡ್ತಾರೆ ಅಂತ ಅಪ್ಡೇಟ್ ಆಗಿದೆ. ಇದೇನಾದ್ರೂ ನಿಜ ಆದ್ರೆ ಈ ಮೀಟಿಂಗ್ ಅಲ್ಲೂ ಕೂಡ ಸ್ವಲ್ಪ ಪಾಸಿಟಿವ್ ಪಾಯಿಂಟ್ಸ್ ಅಪ್ಡೇಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಒಂದ್ ವೇಳೆ ಪಾಸಿಟಿವ್ ಅಪ್ಡೇಟ್ಸ್ ಬಂತು ಅಂದ್ರೆ ನಮ್ಮ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಬರೀ ನಮ್ಮ ಮಾರ್ಕೆಟ್ಗೆ ಮಾತ್ರನೇ ಅಲ್ಲ, ಚೈನಾ ಮಾರ್ಕೆಟ್, ಓವರ್ ಆಲ್ ವರ್ಲ್ಡ್ ಮಾರ್ಕೆಟ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಈ ರೀಸೆಂಟ್ ಟೈಮಲ್ಲೇನೆ ಈ ಎರಡೂ ಕಂಟ್ರೀಸ್ ಮಧ್ಯ ಈ ಟ್ಯಾರಿಫ್ ಅನ್ಸರ್ಟಿನಿಟೀಸ್ ಇಂದಾನೆ ಪ್ರತಿ ಮಾರ್ಕೆಟ್ ಕೂಡ ತುಂಬಾನೇ ಫಾಲ್ ಆಗಿತ್ತು. ಅದಕ್ಕೋಸ್ಕರ ನೋಡೋಣ ಈ ಮೀಟಿಂಗ್ ಅಲ್ಲಿ ಏನ್ ಔಟ್ಕಮ್ ಬರುತ್ತೆ ಅಂತ. ಫ್ರೆಂಡ್ಸ್, ಇವಾಗ ರೀಸೆಂಟ್ ಟೈಮಲ್ಲೇ ಈ ಗೋಲ್ಡ್ ಮತ್ತೆ ಸಿಲ್ವರ್ ಬಗ್ಗೆ ಮಾತಾಡ್ಕೊಂತಾನೆ ಬರ್ತಾ ಇದ್ವಿ. ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಆದ್ರೆ ಪ್ರತಿದಿನ ಫಾಲ್ ಆಗ್ತಾನೆ ಇದೆ. ಜೊತೆಗೆ ಇನ್ನ ಸ್ವಲ್ಪ ದಿನ ಈ ಫಾಲ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ಇವಾಗ ಗೋಲ್ಡ್ ಸಿಲ್ವರ್ ಏನಕ್ಕೆ ಬೆಳೆದಿದೆ ಹೇಳಿ,
ಇವಾಗ ಗೋಲ್ಡ್ ಆದ್ರೆ ಲಾಸ್ಟ್ 1 year ಅಲ್ಲಿ 50% ಬೆಳೆದಿದೆ ಅಲ್ವಾ. ಇದಕ್ಕೆ ಮೇನ್ ರೀಸನ್ ಬಂದು ಸೆಂಟ್ರಲ್ ಬ್ಯಾಂಕ್ಸ್ ಬೈ ಮಾಡ್ತಾ ಇರೋದು, ಜೊತೆಗೆ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್, ಅದರಿಂದನೇ ಗೋಲ್ಡ್ ಪ್ರೈಸಸ್ ತುಂಬಾನೇ ಇನ್ಕ್ರೀಸ್ ಆಗಿರೋದು. ಇವಾಗ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಏನಾದರೂ ಕ್ಲಿಯರ್ ಆಗ್ತಾ ಹೋದ್ರೆ ಗೋಲ್ಡ್ ಪ್ರೈಸಸ್ ಕೂಡ ಸ್ವಲ್ಪ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಎಕ್ಸಾಂಪಲ್ ಇವಾಗ ಗ್ರಾಮ್ಗೆ ಇನ್ನೊಂದು 200 rupees ಆಗಲಿ ಅಥವಾ 300-400 rupees ವರೆಗೂ ಫಾಲ್ ಆಗೋ ಚಾನ್ಸಸ್ ಇದೆ. ಆದರೆ 2000 rupees 3000 rupees ಫಾಲ್ ಆಗೋ ಚಾನ್ಸಸ್ ಏನೂ ಇಲ್ಲ. ಅದಕ್ಕೋಸ್ಕರ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿರೋರು ಅಷ್ಟಾಗಿ ಟೆನ್ಷನ್ ಏನು ತಗೊಳಕ್ ಹೋಗಬೇಡಿ. ಆದರೆ ಸಿಲ್ವರ್ ಮಾತ್ರ ವಾಲಟೈಲ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಯಾವ ಥರ ಅಪ್ಡೇಟ್ಸ್ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ ಕಮಿಂಗ್ ಟೈಮಲ್ಲಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಈ ವೆಟ್ರನ್ ಇನ್ವೆಸ್ಟರ್ ಆದ ಮಾರ್ಕ್ ಮೊಬಿಸ್ ಅವರು ಇದಾರಲ್ವಾ, ಇವರಾದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಏನಂದ್ರೆ ನಮ್ಮ ಇಂಡಿಯನ್ GDP ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ, ಎಬೋ 6% ಅಲ್ಲಿ. ಜೊತೆಗೆ ಡೊಮೆಸ್ಟಿಕ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣ್ತಾ ಇದೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ಸ್ ಇನ್ನ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ BSE ಆದ್ರೆ 1 lakh ಮಾರ್ಕ್ ನ ಟಚ್ ಮಾಡೋ ಚಾನ್ಸಸ್ ಕೂಡ ಅತಿ ಶೀಘ್ರದಲ್ಲೇ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಮಾಡಿದ್ದಾರೆ. ಏನಂದ್ರೆ ಇವಾಗ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರತಿಯೊಬ್ರು ಚೈನಾನ ಕನ್ಸಿಡರ್ ಮಾಡ್ತಾರಲ್ವಾ, ಯಾಕಂದ್ರೆ ಚೈನೀಸ್ ಮಾರ್ಕೆಟ್ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಆದ್ರೆ ಮಾರ್ಕ್ ಮೊಬಿಸ್ ಅವ್ರ ಪ್ರಕಾರ ಚೈನಾ ಮಾರ್ಕೆಟ್ಸ್ ಗಿನ್ನ ಲಾಂಗ್ ಟರ್ಮ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ಇನ್ನ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಈ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಬಗ್ಗೆ ನಾನು ಸಹ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ. ಇವಾಗ ನೀವು ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಲಾಂಗ್ ಟರ್ಮ್ ಅಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡುತ್ತಾ ಇಲ್ವಾ ಅಂತ. ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ 10 to 15 years ಅಂತೂ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಿಫ್ಟಿ ಆದ್ರೆ 50,000ಗೂ ಕೂಡ ರೀಚ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಯಾಕಂದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಡಿಯಾ ಬೆಳೆದಷ್ಟು ಫಾಸ್ಟ್ ಆಗಿ ಯಾವ ಕಂಟ್ರಿನೂ ಬೆಳೆಯೋ ಚಾನ್ಸಸ್ ಇಲ್ಲ, ಅದಕ್ಕೋಸ್ಕರ. ಮತ್ತೆ ಅದಾದ್ಮೇಲೆ ಇವತ್ತು ಅದಾನಿ ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇವತ್ತು ನೋಡ್ಕೊಂಡ್ರೆ ಅದಾನಿ ಗ್ರೀನ್ ಎನರ್ಜಿ ಆದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿರೋದು. ಈ ಕಂಪನಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ಬೇಕಲ್ವಾ. ಆದ್ರೆ ಇನ್ನ ಮಿಕ್ಕಿರೋ ಕಂಪನೀಸ್ ಎಲ್ಲಾನು ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಇವತ್ತು ಮಾರ್ಕ್ ಮೊಬಿಸ್ ಅವರೇನೆ ಅದಾನಿ ರಿಲೇಟೆಡ್ ಆಗೂ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಏನಂದ್ರೆ ಅದಾನಿ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ದಂಗೆನೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಂದ್ರೆ ಇವಾಗ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು ಅಂತ ಅಂದ್ರೆ ಅದಾನಿ ಅವ್ರ ರೋಲ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಇವಾಗ ಮಾರ್ಕ್ ಮೊಬಿಸ್ ಅವರು ಈ ತರ ಸ್ಟೇಟ್ಮೆಂಟ್ಸ್ ಮಾಡಿರೋದು. ಅದ್ರ ಜೊತೆಗೆ ಅದಾನಿ ಹಿಂಡನ್ಬರ್ಗ್ ಏನ್ ಅಲಿಗೇಷನ್ಸ್ ಇದ್ವು ಇವೆಲ್ಲ ಇವಾಗ ಕ್ಲಿಯರ್ ಆಗಿದೆ. ಅದರಿಂದ ಅದಾನಿ ಕಂಪನೀಸ್ಗೆ ಇದು ಇನ್ನ ತುಂಬಾ ಪಾಸಿಟಿವ್ ಆಗುತ್ತೆ. ಕಮಿಂಗ್ ಟೈಮ್ ಅಲ್ಲಿ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆನೆ ಈ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಓವರ್ ಆಲ್ ಅದಾನಿ ಕಂಪನೀಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವಾಗ ಅದಾನಿ ಗ್ರೀನ್ ಎನರ್ಜಿ ಏನಿದೆ, ಅದಾನಿ ಗ್ರೀನ್ ಎನರ್ಜಿ ಅವರಾದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ದಾರೆ. ಈ ಕಂಪನಿ ರಿಸಲ್ಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಅಲ್ಲಿ ಮೇಜರ್ ಆಗಿ ಯಾವುದೇ ತರ ಗ್ರೋತ್ ಇಲ್ಲ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ರೆವಿನ್ಯೂಸ್ ಆದ್ರೆ 4% ಫಾಲ್ ಆಗಿದೆ. ಆದ್ರೆ ಪ್ರಾಫಿಟ್ಸ್ ವಿಷಯಕ್ಕೆ ಬಂದ್ರೆ ಇಯರ್ ಆನ್ ಇಯರ್ ಅಲ್ಲಿ 103% ಇನ್ಕ್ರೀಸ್ ಆಗಿದೆ. ಅದರ ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಕಂಪನಿಯಲ್ಲಿ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಓವರ್ ಆಲ್ ಈ ಎಲ್ಲ ಪಾಸಿಟಿವ್ ಅಪ್ಡೇಟ್ಸ್ ಇಂದಾನೆ ಇವತ್ತು ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ನೋಡಿದ್ರ ತುಂಬಾನೇ ಫಾಲ್ ಆಗಿದಾವೆ. HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, UTI AMC, ನಿಪಾನ್ ಇಂಡಿಯಾ AMC, ಆದಿತ್ಯ ಬಿರ್ಲಾ ಸನ್ ಲೈಫ್ AMC, ಕೆನರಾ ರೊಬ್ಯಾಕೋ AMC, ಈ ತರ ಪ್ರತಿಯೊಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ನೋಡ್ಕೊಂಡ್ರು ಇವತ್ತು ನಿಯರ್ಲಿ 5 to 7% ವರೆಗೂ ಫಾಲ್ ಆಗಿದಾವೆ. ಯಾಕಂದ್ರೆ ಇವತ್ತು ಸೆಬಿಯಿಂದ ಒಂದು ಕನ್ಸಲ್ಟೇಷನ್ ಪೇಪರ್ ನ ರಿಲೀಸ್ ಮಾಡಿದ್ದಾರೆ ಈ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಆಗಿ. ಅದರಿಂದನೇ ಇವತ್ತು ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ ಕನ್ಸಲ್ಟೇಷನ್ ಪೇಪರ್ ಅಲ್ಲಿ ಏನಿದೆ ಅದನ್ನ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಅದರಿಂದ ಇನ್ವೆಸ್ಟರ್ಸ್ಗೆ ಯಾವ ತರ ಬೆನಿಫಿಟ್ ಆಗುತ್ತೆ ಅಂತ ಕೂಡ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಪ್ರತಿಯೊಬ್ರು ಇನ್ವೆಸ್ಟ್ ಮಾಡ್ತಾನೆ ಇರ್ತೀವಲ್ವಾ. ಈ SIP ಮುಖಾಂತರ ಇನ್ವೆಸ್ಟ್ ಮಾಡ್ತೀವಿ ಅಥವಾ ಲಂಸಮ್ ಮುಖಾಂತರನಾದ್ರೂ ಇನ್ವೆಸ್ಟ್ ಮಾಡ್ತೀವಿ, ಓಕೆನಾ. ಇವಾಗ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅವನ್ನ ಮ್ಯಾನೇಜ್ ಮಾಡ್ಬೇಕಲ್ವಾ. ಆ ಮ್ಯಾನೇಜ್ ಮಾಡೋದಕ್ಕೆ ಅವರು ಕೂಡ ಸ್ವಲ್ಪ ಚಾರ್ಜಸ್ ನ ಕಟ್ ಮಾಡ್ಕೊಂತಾರೆ. ಎಕ್ಸಾಂಪಲ್ ಇವಾಗ ಈ ಎಕ್ಸ್ಪೆನ್ಸ್ ರೇಷಿಯೋ ತರ ಕಟ್ ಮಾಡ್ಕೊಂತಾರೆ. ಅಥವಾ ಎಕ್ಸಿಟ್ ಲೋಡ್ಸ್ ಆದ್ರೆ ಬಿಫೋರ್ 1 year ನಾವೇನಾದ್ರೂ ಆ ಫಂಡ್ಸ್ ಇಂದ ಎಕ್ಸಿಟ್ ಆದ್ರೆ 0.5% ಇಂದ 1% ವರೆಗೂ ಕಟ್ ಮಾಡ್ಕೊಂತಾರೆ. ಇದು ಎಲ್ಲಾರ್ಗೂ ಗೊತ್ತಿದೆ ಅಲ್ವಾ.
ಆದ್ರೆ ಇವಾಗ ಸೆಬಿ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಈ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಏನಿದೆ ಇದರಲ್ಲಿ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಏನಿದಾವೆ ಇವರು ಮಲ್ಟಿಪಲ್ ಚಾರ್ಜಸ್ ನ ಇನ್ಕ್ಲೂಡ್ ಮಾಡಿ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇನ್ವೆಸ್ಟರ್ಸ್ ಇಂದ ತುಂಬಾನೇ ತಗೊಂತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ನೀವು ಏನೇನ್ ಎಕ್ಸ್ಪೆನ್ಸ್ ರೇಷಿಯೋಸ್ ಅಂಡರ್ ಅಲ್ಲಿ ಏನೇನ್ ಕಲೆಕ್ಟ್ ಮಾಡ್ತಾ ಇದೀರಾ, ಎಕ್ಸಾಂಪಲ್ ಇವಾಗ ಬ್ರೋಕರೇಜ್ ಫೀಸ್ ಆಗ್ಲಿ, ಮ್ಯಾನೇಜಿಂಗ್ ಫೀಸ್ ಆಗ್ಲಿ ಅಥವಾ ಎಕ್ಸಿಟ್ ಲೋಡ್ಸ್ ಆಗ್ಲಿ, ಏನೇನ್ ಚಾರ್ಜಸ್ ನ ನೀವು ಕಲೆಕ್ಟ್ ಮಾಡ್ತಾ ಇದೀರಾ ಆ ಪ್ರತಿಯೊಂದು ಚಾರ್ಜಸ್ ನ ಕೂಡ ಇನ್ವೆಸ್ಟರ್ಸ್ಗೆ ಪ್ರಾಪರ್ ಆಗಿ ಗೊತ್ತಾಗಬೇಕು. ಆ ತರ ಟ್ರಾನ್ಸ್ಪರೆನ್ಸಿನ ಮೈಂಟೈನ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಎಕ್ಸ್ಪೆನ್ಸ್ ರೇಷಿಯೋನ ಕೂಡ ಕಮ್ಮಿ ಮಾಡೋ ತರ ಕನ್ಸಲ್ಟೇಷನ್ ಪೇಪರ್ ನ ರಿಲೀಸ್ ಮಾಡಿದ್ದಾರೆ. ಅದರಿಂದ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗಂತೂ ರೆವಿನ್ಯೂಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಕಮಿಂಗ್ ಟೈಮಲ್ಲಿ ಸೆಬಿ ಏನಾದರೂ ಈ ಕನ್ಸಲ್ಟೇಷನ್ ಪೇಪರ್ಗೆ ಅಪ್ರೂವ್ ಕೊಟ್ರೆ ಅದು ಇನ್ವೆಸ್ಟರ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಇದುವರೆಗೂ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನ್ ರಿಟರ್ನ್ಸ್ ನೋಡ್ತಾ ಇದ್ವಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಆಡ್ ಆಗುತ್ತೆ. ಅದರಿಂದ ಇನ್ವೆಸ್ಟರ್ಸ್ಗೆ ಇದು ಪಾಸಿಟಿವ್ ಆಗುತ್ತೆ. ಅದೇ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗಾದ್ರೆ ಸ್ವಲ್ಪ ನೆಗೆಟಿವೇ ಆಗುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಸೆಬಿಯಿಂದ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈ ಏಸ್ ಇನ್ವೆಸ್ಟರ್ ಆದ ಡಾಲಿ ಖನ್ನಾ ಅವರು ಇದಾರಲ್ವಾ, ಇವ್ರು 500 crores ಪೋರ್ಟ್ಫೋಲಿಯೋದಲ್ಲಿ ಈ ಕ್ವಾರ್ಟರ್ ಅಲ್ಲಿ 5 ಸ್ಟಾಕ್ಸ್ ನ ಹೊಸದಾಗಿ ಆಡ್ ಮಾಡಿದ್ದಾರೆ. ಅದನ್ನು ಸ್ಮಾಲ್ ಕ್ಯಾಪ್ ಕಂಪನೀಸ್ ನ ಇವರು ಆಡ್ ಮಾಡಿದ್ದಾರೆ. ಏನಕ್ಕೆ ಆಡ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಇಂಡಸ್ಟ್ರೀಸ್ ಅಲ್ಲೆಲ್ಲ ಡಿಮ್ಯಾಂಡ್ ರಿಕವರ್ ಆಗ್ತಾ ಇದೆ, ಅದರಿಂದ ಈ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾನು ಲಾಸ್ಟ್ 5 days ಅಥವಾ 10 days ಬ್ಯಾಕೇನೆ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ ನ ಆಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಲ್ಲೆಲ್ಲ ಸ್ವಲ್ಪ ರಿಸ್ಕ್ ಇರುತ್ತೆ. ಇವ್ರು ಆಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕಾರಣದಿಂದ ಯಾವುದೇ ಕಾರಣಕ್ಕೂ ನಾವು ಆಡ್ ಮಾಡ್ಕೊಬಾರ್ದು. ಈ ಕಂಪನೀಸ್ ಅಲ್ಲಿ ಕಮಿಂಗ್ ಟೈಮ್ ಅಲ್ಲಿ ಏನಕ್ಕೆ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ, ಮತ್ತೆ ಈ ಬಿಸ್ನೆಸ್ ಯಾವ ತರ ಇದೆ, ವ್ಯಾಲ್ಯೂಷನ್ಸ್ ಯಾವ ತರ ಇದೆ ಅಂತ ಪ್ರತಿಯೊಂದನ್ನು ಚೆಕ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದೆ. ಮತ್ತೆ ಇವಾಗೂ ಸಹ ಅದನ್ನೇ ಹೇಳ್ತಾ ಇದ್ದೀನಿ, ಎಂದೇ ಆಗ್ಲಿ ಏನು ತಿಳ್ಕೊಂಡಂಗೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಬಾರ್ದು. ಇವ್ರು ಆಡ್ ಮಾಡಿರೋ 5 ಕಂಪನೀಸ್ ಯಾವ ಅಂತ ಅಪ್ಡೇಟ್ ಮಾಡ್ತೀನಿ ನೋಡಿ. ಒಂದು, ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್. ಈ ಕಂಪನಿಯಲ್ಲಿ 145 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಪ್ರಕಾಶ್ ಇಂಡಸ್ಟ್ರೀಸ್ 86 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. GHCL 73 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಸದರ್ನ್ ಪೆಟ್ರೋಕೆಮಿಕಲ್ಸ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಇದರಲ್ಲಾದ್ರೆ 50 crores ನ ಇನ್ವೆಸ್ಟ್ ಮಾಡಿದ್ದಾರೆ. ಫೈನಲಿ ಕಾಫಿ ಡೇ ಎಂಟರ್ಪ್ರೈಸಸ್, ಈ ಕಂಪನಿಯಲ್ಲಿ 19 crores ಇನ್ವೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ರೀಸೆಂಟ್ ಆಗಿ ಒಂದ್ಸಲ ಶಾರ್ಟ್ಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ. ಈ ವಿಂಟೇಜ್ ಕಾಫಿ ಅಂಡ್ ಬೇವರೇಜಸ್ ಇದೊಂದು ಕಂಪನಿ ಇದೆ. ಈ ಕಂಪನಿಯಲ್ಲಿ ಈ Q2 ಅಲ್ಲಿ ಪ್ರತಿಯೊಬ್ರು ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಅದ್ರ ಜೊತೆಗೆ FIS ಆದ್ರೆ ಇದೇ ಕ್ವಾರ್ಟರ್ ಅಲ್ಲಿ 3.88% ಇಂದ 5.28% ಗೆ ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ DIS ನೋಡ್ಕೊಂಡ್ರು 2.55% ಇಂದ 6.26% ಗೆ ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಫಸ್ಟ್ ಟೈಮ್ ಈ ಇನ್ಫಾರ್ಮೇಶನ್ ನ 1 month ಬ್ಯಾಕೇನೆ ಮಾತಾಡ್ಕೊಂಡಿದ್ವಿ ಶಾರ್ಟ್ಸ್ ಅಲ್ಲಿ, ಮತ್ತೆ ಇವಾಗ ಇನ್ನೊಂದ್ಸಲ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ವಿಂಟೇಜ್ ಕಾಫಿ ಅನ್ನೋ ಕಂಪನಿ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಇಷ್ಟ ದಿನ ನಾವು ಮಾರ್ಕೆಟ್ ನ್ಯೂಸ್ ಅಲ್ಲಿ ಆ ಕಂಪನಿ ಈ ರೀಸನ್ಸ್ ಇಂದ ಬೆಳೆದಿದೆ, ಈ ಕಂಪನಿ ಇನ್ನೊಂದು ರೀಸನ್ಸ್ ಇಂದ ಬೆಳೆದಿದೆ ಅಂತ ಎಲ್ಲ ಮಾತಾಡ್ಕೊಂತಾ ಇದ್ವಿ. ಆದ್ರೆ ಇವತ್ತು ನೀವು ಕಮೆಂಟ್ ಸೆಷನ್ ಅಲ್ಲಿ ಪ್ರತಿಯೊಬ್ರು ಕಮೆಂಟ್ ಮಾಡಿ ಈ ವಿಂಟೇಜ್ ಕಾಫಿ ಕಂಪನಿ ಏನಕ್ಕೆ ಇವತ್ತು 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡೋಣ. ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡ್ತೀರಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ವಿಡಿಯೋದಲ್ಲಿ MTR IPO ಬಗ್ಗೆ ಮಾತಾಡ್ಕೊಂಡ್ವಿ. ಈ IPO ಇವತ್ತು ಓಪನ್ ಆಗಿದೆ. ಅದ್ರ ಜೊತೆಗೆ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಪನಿ ಕೂಡ IPOಗೆ ಬಂದಿದೆ, ಅದೇ ಸ್ಟಡ್ಸ್ ಆಕ್ಸೆಸರೀಸ್. ಫ್ರೆಂಡ್ಸ್, ಈ ಕಂಪನಿ ಬಗ್ಗೆ ಈ ಬೈಕರ್ಸ್ಗೆ ತುಂಬಾನೇ ಗೊತ್ತಿರುತ್ತೆ. ಯಾಕಂದ್ರೆ ಈ ಕಂಪನಿಯವರು ಹೆಲ್ಮೆಟ್ಸ್ ನ ಮತ್ತೆ ಈ ಬೈಕ್ ಆಕ್ಸೆಸರೀಸ್ ನ ಸೆಲ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ, ಫಿನಾನ್ಷಿಯಲ್ಸ್ ಬಗ್ಗೆ, ವ್ಯಾಲ್ಯೂಷನ್ಸ್ ಬಗ್ಗೆ ಪ್ರತಿಯೊಂದನ್ನು ಡೀಟೈಲ್ ಆಗಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಈ ಸ್ಟಡ್ಸ್ ಆಕ್ಸೆಸರೀಸ್ ಏನಿದೆ ಇವರು ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್, ಮಾರ್ಕೆಟಿಂಗ್, ಸೇಲ್ಸ್ ಪ್ರತಿಯೊಂದನ್ನು ಇವರೇ ನೋಡ್ಕೊಂತಾರೆ. ಈ ಕಂಪನಿ ಅಂಡರ್ ಅಲ್ಲಿ 2 ಬ್ರ್ಯಾಂಡ್ಸ್ ಇದೆ. ಆ ಬ್ರ್ಯಾಂಡ್ ಅಂಡರ್ ಅಲ್ಲೇನೆ ಪ್ರತಿ ಪ್ರಾಡಕ್ಟ್ ನ ಇವರು ಸೆಲ್ ಮಾಡ್ತಾ ಇರೋದು. ಅದರಲ್ಲಿ ಮೊದಲನೇ ಬ್ರ್ಯಾಂಡ್ ಬಂದು ಸ್ಟಡ್ಸ್ ಅಂತ. ಇವರು ಈ ಮಿಡ್ ರೇಂಜ್ ನ ಫೋಕಸ್ ಮಾಡ್ತಾರೆ. ಅಂದ್ರೆ ಈ ಬ್ರ್ಯಾಂಡ್ ಅಂಡರ್ ಅಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಏನು ಸೆಲ್ ಮಾಡಲ್ಲ, ಪ್ರತಿಯೊಬ್ಬರಿಗೂ ಅವೈಲಬಲ್ ಆಗಿರ್ಲಿ ಅಂತ ಈ ಮಿಡ್ ರೇಂಜ್ ಕ್ಯಾಟಗರಿನ ಪ್ರಾಪರ್ ಆಗಿ ಫೋಕಸ್ ಮಾಡ್ತಾರೆ. ಮತ್ತೆ ಈ ಬ್ರ್ಯಾಂಡ್ ಅಂಡರ್ ಅಲ್ಲಿ ಏನೇನ್ ಪ್ರಾಡಕ್ಟ್ಸ್ ನ ಸೆಲ್ ಮಾಡ್ತಾರೆ ಅಂತ ನೀವು ಇಲ್ಲೇ ಕ್ಲಿಯರ್ ಆಗಿ ಇಮೇಜ್ ನೋಡಬಹುದು. ಮೊದಲನೇದಾಗಿ ಇವರು ಹೆಲ್ಮೆಟ್ಸ್ ನ ಸೆಲ್ ಮಾಡ್ತಾರೆ. ಇದ್ರಲ್ಲೂ ವೈಡ್ ರೇಂಜ್ ಆಫ್ ಹೆಲ್ಮೆಟ್ಸ್ ನ ಸೆಲ್ ಮಾಡ್ತಾರೆ. ಎಕ್ಸಾಂಪಲ್ ಇವಾಗ ಫುಲ್ ಫೇಸ್ ಹೆಲ್ಮೆಟ್, ಫ್ಲಿಪ್ ಅಪ್ ಫುಲ್ ಫೇಸ್ ಹೆಲ್ಮೆಟ್, ಓಪನ್ ಫೇಸ್ ಹೆಲ್ಮೆಟ್, ಆಫ್ ರೋಡ್ ಹೆಲ್ಮೆಟ್ಸ್, ಈ ತರ ತುಂಬಾ ವೈಡ್ ರೇಂಜ್ ಆಫ್ ಹೆಲ್ಮೆಟ್ಸ್ ನ ಸೆಲ್ ಮಾಡ್ತಾರೆ. ಅದಾದ್ಮೇಲೆ ಈ ಮೋಟಾರ್ ಸೈಕಲ್ ಆಕ್ಸೆಸರೀಸ್ ಅಲ್ಲಿ ನೋಡ್ಕೊಂಡ್ರೆ ರೈಡಿಂಗ್ ಜಾಕೆಟ್ಸ್, ಕೇಬಲ್ ಲಾಕ್ಸ್, ಆರ್ಮ್ ಸ್ಲೀವ್ಸ್, ಪ್ಯಾನಿಯರ್ಸ್, ರೈನ್ ಕೋಟ್ಸ್, ರೈನ್ ಸೂಟ್ಸ್, ಗ್ಲೌಸ್, ಗಾಗಲ್ಸ್, ಈ ತರ ತುಂಬಾ ಪ್ರಾಡಕ್ಟ್ಸ್ ನ ಸೆಲ್ ಮಾಡ್ತಾರೆ. ಅದಾದ್ಮೇಲೆ ಎರಡನೇ ಬ್ರ್ಯಾಂಡ್ ಬಂದು SMK. ಇವರಾದ್ರೆ ಈ ಪ್ರೀಮಿಯಂ ಸೆಗ್ಮೆಂಟ್ ನ ಫೋಕಸ್ ಮಾಡ್ತಾರೆ. ಇದ್ರಂಡರಲ್ಲೂ ಅಷ್ಟೇ ಸೇಮ್ ಪ್ರಾಡಕ್ಟ್ಸೇ ಇದಾವೆ, ಆದ್ರೆ ಇವೆಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸ್ ಆಗಿರುತ್ತೆ. ಎಕ್ಸಾಂಪಲ್ ಇವಾಗ
ಇದ್ರಂಡರಲ್ಲೂ ಕೂಡ ಹೆಲ್ಮೆಟ್ಸ್ನ ಸೆಲ್ ಮಾಡ್ತಾರೆ. ಅದ್ರ ಜೊತೆಗೆ ಈ ವೈಡ್ ರೇಂಜ್ ಆಫ್ ಹೆಲ್ಮೆಟ್ಸ್ ಇದಾವೆ ಇದ್ರಂಡರಲ್ಲಿ. ಆ ಎಲ್ಲ ಥರ ಹೆಲ್ಮೆಟ್ಸ್ನ ಕೂಡ ಇವರು ಸೆಲ್ ಮಾಡ್ತಾರೆ. ಜೊತೆಗೆ ಪ್ಯಾನಿಯರ್ಸ್, ಗಾಗಲ್ಸ್, ಈ ಥರ ಇನ್ನ ತುಂಬ ಪ್ರಾಡಕ್ಟ್ಸ್ನ ಇವರು ಸೆಲ್ ಮಾಡ್ತಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಇವ್ರಿಗೆ 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದಾವೆ. ಅದನ್ನು ಫರೀದಾಬಾದಲ್ಲೇ ಕಂಪ್ಲೀಟ್ 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಕೂಡ ಇರೋದು. ಮತ್ತೆ ಇಲ್ಲಿ ಏನೇನು ಪ್ರಾಡಕ್ಟ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಈ ಪ್ರಾಡಕ್ಟ್ಸ್ನೇ 70 ಕಂಟ್ರೀಸ್ಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಅಮೆರಿಕಾ, ಯುರೋಪ್, ಏಷ್ಯನ್ ಕಂಟ್ರೀಸ್, ಈ ತರ ತುಂಬಾ ಕಂಟ್ರೀಸ್ಗೆ ಇವ್ರ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಕಂಪನೀಸ್ಗೆಲ್ಲ ಇವರು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ನ ಕೂಡ ಮಾಡ್ತಾರೆ ಈ ಹೆಲ್ಮೆಟ್ಗೋಸ್ಕರ. ಯಾವ್ಯಾವ ಕಂಪನೀಸ್ ಅಂತ ಅಂದ್ರೆ ಜೈ ಸ್ಕ್ವಾಡ್, ಇದು US ಗೆ ಸಂಬಂಧಪಟ್ಟಿರೋ ಕಂಪನಿ. ಅದಾದ್ಮೇಲೆ ಎರಡನೇ ಕಂಪನಿ ಬಂದು ಓನಿಲ್, ಈ ಕಂಪನಿ ಆದ್ರೆ ಯುರೋಪಲ್ಲೂ ಇದೆ, US ಅಲ್ಲೂ ಆಪರೇಟ್ ಮಾಡ್ತಾರೆ. ಜೊತೆಗೆ ಆಸ್ಟ್ರೇಲಿಯಾದಲ್ಲೂ ಕೂಡ ಆಪರೇಟ್ ಮಾಡ್ತಾರೆ. ಈ ತರ ದೊಡ್ಡ ದೊಡ್ಡ ಕಂಪನೀಸ್ಗೆ ಇವರು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ಕೊಡ್ತಾರೆ. ಮತ್ತೆ ಫ್ರೆಂಡ್ಸ್, ನೀವು ಯಾರಾದರೂ ಈ ಪ್ರಾಡಕ್ಟ್ಸ್ನ ಮುಂಚೆನೇ ಬಳಸಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ, ಕ್ವಾಲಿಟಿ ಯಾವ ಥರ ಇದೆ, ಪ್ರೈಸಿಂಗ್ ಯಾವ ಥರ ಇದೆ ಅಂತ ಪ್ರತಿಯೊಂದನ್ನು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅದರಿಂದ ಇನ್ನೂ ಸ್ವಲ್ಪ ವ್ಯೂಯರ್ಸ್ಗೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫಿನಾನ್ಷಿಯಲ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಾನೆ ಇದೆ ಲಾಸ್ಟ್ 3 years ಇಂದ ಕೂಡ. ಮತ್ತೆ ವ್ಯಾಲ್ಯೂಯೇಷನ್ಸ್ ನೋಡ್ಕೊಂಡ್ರೆ 33 PE ಮಲ್ಟಿಪಲ್ ಅಲ್ಲಿ ಬರ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನ ಇವರು ಯಾವ ತರ ಗ್ರೋ ಆಗ್ತಾರೆ ಅಂತ. ಅದಾದ್ಮೇಲೆ ಇವಾಗ IPO ಡೀಟೇಲ್ಸ್ ನೋಡ್ಕೊಂಡ್ರೆ ಈ IPOದಲ್ಲಿ ಇವರು 455 crores ರೈಸ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದಂತೂ ತುಂಬಾನೇ ಚಿಕ್ಕ IPO. ನೀವೇನಾದ್ರೂ ಈ IPOದಲ್ಲಿ ಅಲಾಟ್ಮೆಂಟ್ನ ಇನ್ಕ್ರೀಸ್ ಮಾಡ್ಕೊಬೇಕು ಅಂತಂದ್ರೆ ಆದಷ್ಟು ಪ್ರತಿ ಪಾನ್ ಕಾರ್ಡ್ ಅಂಡರಲ್ಲಿ 1 ಲಾಟ್ನ ಮಾತ್ರ ಅಪ್ಲೈ ಮಾಡಿ. ಅವಾಗ ನಿಮಗೆ ಈ IPO ಅಲಾಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ಈ IPO ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 557 rupees-ಇಂದ 580 rupees ಪರ್ ಶೇರ್ ಇದೆ. ಮತ್ತೆ ಪ್ರತಿ ಲಾಟಲ್ಲೂ 25 ಶೇರ್ಸ್ ಇರುತ್ತೆ. ಇವಾಗ ಈ IPOದಲ್ಲಿ ಏನು ಇವರು 455 crores ರೈಸ್ ಮಾಡ್ತಾ ಇದ್ದಾರೆ, ಅದು ಕಂಪ್ಲೀಟ್ಲಿ OFS ಅಂದ್ರೆ ಇವಾಗ ಏನು ದುಡ್ಡನ್ನ ರೈಸ್ ಮಾಡ್ತಾ ಇದಾರೋ ಅದೆಲ್ಲ ಕಂಪ್ಲೀಟ್ಲಿ ಪ್ರಮೋಟರ್ಗೆ ಹೋಗುತ್ತೆ. ಯಾಕಂದ್ರೆ ಪ್ರಮೋಟರ್ ಅವ್ರ ಸ್ಟೇಕ್ನ ಡೈಲ್ಯೂಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ. ಮತ್ತೆ ಫ್ರೆಂಡ್ಸ್, ಈ IPO ನಾಳೆ ಓಪನ್ ಆಗಿ November 3rd ಕ್ಲೋಸ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಅನಾಲಿಸಿಸ್ ಮಾಡಿ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಗ್ಗೆ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಇವಾಗ ಇಂಡಿಯಾದಲ್ಲಿ ಮೇಜರ್ ಪ್ಲೇಯರ್ಸ್ ಯಾರೂ ಇಲ್ಲ ಈ ಹೆಲ್ಮೆಟ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇರೋರು. ಜೊತೆಗೆ ಇವಾಗ ಈ ಕಂಪನಿಗೆ ನಿಯರ್ಲಿ 30% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಮಿಂಗ್ ಟೈಮಲ್ಲಿ 40%ಗೆ ಇನ್ಕ್ರೀಸ್ ಮಾಡ್ಕೊತೀವಿ ಅಂತ ಕೂಡ RHPಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದೇ ಥರ ಏನಾದರೂ ಮಾರ್ಕೆಟ್ ಶೇರ್ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ಈ ಕಂಪನಿಗಂತೂ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಇವಾಗ ಪ್ರೆಸೆಂಟ್ ಇಂಡಿಯಾದಲ್ಲಿ ಮೇಜರ್ ಆಗಿ ಈ ಹೆಲ್ಮೆಟ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡೋರು ಯಾರೂ ಇಲ್ಲ. ಆದ್ರೆ ಈ ಫಾರಿನ್ ಕಂಪನೀಸ್ ಎಲ್ಲ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಕಾಂಪಿಟೇಷನ್ ಎಲ್ಲ ಬೀಟ್ ಮಾಡ್ತಾ ಇವರು ಕಮಿಂಗ್ ಟೈಮಲ್ಲಿ ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ಅದ್ರ ಜೊತೆಗೆ ಈ 2 wheeler ಸೇಲ್ಸ್ ನೋಡ್ಕೊಂಡ್ರೆ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಅಲ್ವಾ. ಅದರಿಂದ ಈ ಸೇಫ್ಟಿ ಪ್ರಿಕಾಷನ್ಸ್ಗೋಸ್ಕರ ಈ ಹೆಲ್ಮೆಟ್ಸ್ ಆಗಲಿ ಜಾಕೆಟ್ಸ್ಗಾಗಲಿ ಇವಕ್ಕೂ ಏನಾದರೂ ಡಿಮ್ಯಾಂಡ್ ಕಮಿಂಗ್ ಟೈಮಲ್ಲಿ ಇನ್ಕ್ರೀಸ್ ಆಗುತ್ತಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಅಯೋನೆಕ್ಸ್ ಗ್ರೀನ್ ಎನರ್ಜಿ, ಈ ಕಂಪನಿ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಏನಂದ್ರೆ ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಅಯೋನೆಕ್ಸ್ ಸೋಲಾರ್. ಈ ಕಂಪನಿಗೆ ಚೈನೀಸ್ ಕಂಪನಿಯಿಂದ 7000 crores ಆರ್ಡರ್ ಬಂದಿದೆ. ಏನಕ್ಕೋಸ್ಕರ ಅಂದ್ರೆ 5 GW ಸೋಲಾರ್ ಪ್ಯಾನಲ್ಸ್ ನ ಸಪ್ಲೈ ಮಾಡೋದಕ್ಕೋಸ್ಕರ. ಅದನ್ನು ನೆಕ್ಸ್ಟ್ 3 years ಅಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಅಯೋನೆಕ್ಸ್ ಸೋಲಾರ್ ಹತ್ರ ನೋಡ್ಕೊಂಡ್ರೆ ಪ್ರೆಸೆಂಟ್ 1.2 GW ಮಾತ್ರನೇ ಕೆಪಾಸಿಟಿ ಇರೋದು. ಅದನ್ನ ಕಮಿಂಗ್ ಟೈಮಲ್ಲಿ 3 GW ಕೂಡ ಇನ್ಕ್ರೀಸ್ ಮಾಡ್ಕೊಂತೀವಿ. ಅದ್ರ ಜೊತೆಗೆ ಇಂಟಿಗ್ರೇಟೆಡ್ ಸೆಲ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದೀವಿ. ತುಂಬಾ ಪಾಸಿಟಿವ್ ಅಪ್ಡೇಟ್ಸ್ ಮಾಡಿದ್ದಾರೆ. ಇವಾಗ ಎಕ್ಸ್ಪಾನ್ಷನ್ ಏನ್ ಮಾಡ್ತಾ ಇದ್ದಾರೆ, ಅದು ಒಡಿಶಾ ಅಲ್ಲಿ ಒಂದು ಪ್ಲಾಂಟ್ ಇದೆ. ಆ ಪ್ಲಾಂಟ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತೀವಿ ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡ್ಕೊಂಡ್ರೆ ಪಾಸಿಟಿವ್ ಆಗಿ ಓಪನ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್, ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 6% ಫಾಲ್ ಆಗಿದೆ. ಯಾಕಂದರೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ರಿಸಲ್ಟ್ಸ್ ನೋಡಿಕೊಂಡ್ರೆ ಕಂಪ್ಲೀಟ್ಲಿ ವೀಕ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ ನಿಯರ್ಲಿ 4% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನಲ್ಲೂ ಬೆಟರ್ ಆಗಿ ಗ್ರೋ ಆಗಿದೆ. ಆದರೆ ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಇಯರ್ ಆನ್ ಇಯರಲ್ಲಿ 32% ಪ್ರಾಫಿಟ್ ಡ್ರಾಪ್ ಆಗಿದೆ. ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆದರೆ ಎಬೋ 100% ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಇವಾಗ ಇಯರ್ ಆನ್ ಇಯರಲ್ಲಿ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ ಅಲ್ವಾ, ಇದೊಂದು ನೆಗೆಟಿವ್ ಡೇಟಾ ಪಾಯಿಂಟ್. ಆದರೆ ಜೊತೆಗೆ ಗೈಡೆನ್ಸ್ ಏನು ಕೊಟ್ಟಿದ್ದಾರೆ, ಗೈಡೆನ್ಸ್ ಅಲ್ಲೂ ಸಹ ವೀಕ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಂಪ್ಸ್, ಈ ಕಂಪನಿ ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇನೆ ನಿಯರ್ಲಿ 6% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡ್ಕೊಂಡ್ರೆ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ರಿಯಾಕ್ಟ್ ಆಗಿರೋದು. ಈಗ ರಿಸಲ್ಟ್ಸ್ ಬಗ್ಗೆ ನೋಡ್ಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಜಸ್ಟ್ 4% ಮಾತ್ರ ಗ್ರೋ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ಲೂ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ
ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಇಯರ್ ಆನ್ ಇಯರಲ್ಲಿ 4% ಫಾಲ್ ಆಗಿದೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಈ ಕಂಪನಿ ರಿಸಲ್ಟ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ, ಇವಾಗ ಓವರ್ ಆಲ್ AUM ಆದರೆ ಇಯರ್ ಆನ್ ಇಯರಲ್ಲಿ 7% ಇನ್ಕ್ರೀಸ್ ಆಗಿದೆ. ಜೊತೆಗೆ ಇವಾಗ ಈ ಮ್ಯೂಚುವಲ್ ಫಂಡ್ಸ್ ಇಂದನೂ ಕೂಡ ಇವ್ರಿಗೆ ರೆವಿನ್ಯೂಸ್ ಬರುತ್ತಲ್ವಾ, ಈ ರೆವಿನ್ಯೂಸ್ 6% ಗ್ರೋ ಆಗಿದೆ. ಅದಾದ್ಮೇಲೆ ನಾನ್ ಮ್ಯೂಚುವಲ್ ಫಂಡ್ ರೆವಿನ್ಯೂಸ್ ಆದರೆ 17.9% ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಕ್ಯಾಮ್ಸ್ಕ್ರಾ ಅಲ್ಲಿ 46% ಗ್ರೋತ್ ಇದೆ. ಓವರ್ ಆಲ್ ಇವರು ಎಲ್ಲಾ ಸೆಗ್ಮೆಂಟ್ ಅಲ್ಲೂ ರೆವಿನ್ಯೂಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಜೊತೆಗೆ ಈ ಕ್ವಾರ್ಟರ್ ಅಲ್ಲಿ ಇವರು ಇಂಟರ್ಮ್ ಡಿವಿಡೆಂಡ್ ನ ಕೂಡ ಅನೌನ್ಸ್ ಮಾಡಿದ್ದಾರೆ, 14 ರೂಪೀಸ್ ಪರ್ ಶೇರ್ ಆಗಿ. 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ರೆಕಾರ್ಡ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಫಿಕ್ಸ್ ಆಗ್ತಿದಂಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಬ್ಲೂ ಡಾಟ್. ಈ ಕಂಪನಿ ಆದ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಅಷ್ಟೇ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಓವರ್ ಆಲ್ ರಿಸಲ್ಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ರಿಸಲ್ಟ್ಸ್ ಬಗ್ಗೆ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 7% ಗ್ರೋ ಆಗಿದೆ. ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲು ಬೆಟರ್ ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಪ್ರಾಫಿಟ್ಸ್ ವಿಷಯಕ್ಕೆ ಬಂದ್ರೆ ಇಯರ್ ಆನ್ ಇಯರ್ ಅಲ್ಲಿ 30% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲು ನಿಯರ್ಲಿ 30% ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಈ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋದಲ್ಲಿ ಎಲ್ಲ ನಡೆದೋಗಿರೋ ಇನ್ಫಾರ್ಮೇಶನ್ ನ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ನೀವು ಅನ್ಕೊಬಹುದು. ಆದ್ರೆ ಈ ವಾಟ್ಸಪ್ ಚಾನಲ್ ಏನಿದೆ, ಈ ವಾಟ್ಸಪ್ ಚಾನಲ್ ಅಲ್ಲಿ ಟೈಮ್ ಟು ಟೈಮ್ ಅಪ್ಡೇಟ್ಸ್ ಪ್ರತಿಯೊಂದನ್ನು ಶೇರ್ ಮಾಡ್ತಾನೆ ಇರ್ತೀನಿ. ಇವಾಗ ಬ್ಲೂ ಡಾಟ್ ಆಗಲಿ, ಕ್ಯಾಮ್ಸ್ ಆಗಲಿ, ಈ ತರ ತುಂಬಾ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾನೆ ಇರ್ತಾವಲ್ವಾ. ಈ ಕಂಪನೀಸ್ನೆಲ್ಲ ನಮ್ಮ ಮಾರ್ಕೆಟ್ ಶುರು ಆಗೋದಕ್ಕೂ ಮುಂಚೆನೆ ಬೆಳಿಗ್ಗೆ 8 ಗಂಟೆ ಆ ಟೈಮ್ಗೆನೆ ಪ್ರತಿಯೊಂದನ್ನು ವಾಟ್ಸಪ್ ಚಾನಲ್ ಅಲ್ಲಿ ಶೇರ್ ಮಾಡಿರ್ತೀನಿ. ನೀವು ಅವಾಗೇನೆ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಬಹುದು. ಯಾವ ಕಂಪನೀಸ್ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ, ಯಾವ ಕಂಪನಿ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ, ಮತ್ತೆ ಕಂಪನಿ ಮ್ಯಾನೇಜ್ಮೆಂಟ್ ಕಾನ್ ಕಾಲ್ ಅಲ್ಲಿ ಏನ್ ಮಾತಾಡಿದ್ದಾರೆ, ಪಾಸಿಟಿವ್ ಗೈಡೆನ್ಸ್ ಕೊಟ್ಟಿದ್ದೀರಾ, ನೆಗೆಟಿವ್ ಗೈಡೆನ್ಸ್ ಕೊಟ್ಟಿದ್ದೀರಾ, ಪ್ರತಿಯೊಂದನ್ನು ನೀವು ಅವಾಗೇ ನೋಡ್ಬೋದು. ಅದಕ್ಕೋಸ್ಕರನೇ ಹೇಳೋದು ಈ ವಾಟ್ಸಪ್ ಚಾನಲ್ನ ಟೈಮ್ ಟು ಟೈಮ್ ಚೆಕ್ ಮಾಡ್ತಾ ಇರಿ. ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲೇ ಸಿಗುತ್ತೆ ಅಂತ. ಜೊತೆಗೆ ನೀವು ಯಾರಾದರೂ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಚಾನಲ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಮಾತ್ರ ಪ್ರಾಪರ್ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಾ ಇರ್ತೀನಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.